ಬೆಂಗಳೂರು, ಮೈಸೂರು ಜೊತೆಯಲ್ಲಿ ಕಲಬುರಗಿಯಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಕಲಬುರಗಿಯ ರೈಲ್ವೆ ನಿಲ್ದಾಣ ಹಾಗೆ ಬಸ್ ನಿಲ್ದಾಣದಲ್ಲಿ ಪೊಲೀಸರು ಪಹರೆಯನ್ನ ಮುಂದುವರೆಸಿದ್ದಾರೆ. ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಲಬುರಗಿ ನಗರದಲ್ಲಿ ಬಾಂಬ್ ಸ್ಕ್ವಾಡ್ನಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ರೈಲ್ವೆ ನಿಲ್ದಾಣದಲ್ಲಿ ಬಾಂಬ್ ಸ್ಕ್ವಾಡ್ ಹಾಗೆ ಶ್ವಾನದಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ದೆಹಲಿಯ ಕೆಂಪುಕೋಟೆಯ ಬಳಿ ಭೀಕರ ಸ್ಫೋಟದ ಬಳಿಕ ಕೇಂದ್ರ ಗೃಹ ಇಲಾಖೆ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಿರುವಂಥದ್ದು. ಅದರಂತೆ ರಾಜ್ಯ ಗೃಹ ಇಲಾಖೆಯ ಆದೇಶದಂತೆ ಕಲಬುರಗಿಯಲ್ಲೂ ಕೂಡ ತೀವ್ರ ಕಟ್ಟೆಚ್ಚರ ವಹಿಸಿ ಕಲಬುರಗಿಯ ಪ್ರಮುಖ ಸ್ಥಳಗಳಲ್ಲಿ ಇದೀಗ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡುವಂಥ ಕೆಲಸ ನಡೆದಿರುವಂಥದ್ದು. ಕಲಬುರಗಿಯ ರೈಲ್ವೆ ಸ್ಟೇಷನ್ನಲ್ಲಿ ಇದೀಗ ಏನು ಆ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಎರಡೂ ತಂಡದಿಂದ ರೈಲ್ವೆ ಸ್ಟೇಷನ್ನ ಪ್ರತಿಯೊಂದು ಭಾಗಗಳಲ್ಲೂ ಕೂಡ ಇಂಚಾಗಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂಥ ಅನುಮಾನಾಸ್ಪದ ವಸ್ತುಗಳು ಅಥವಾ ಬ್ಯಾಗ್ಗಳು ಕಂಡುಬಂದಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ತಪಾಸಣೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಪ್ರಮುಖ ಸ್ಥಳಗಳಾದಂಥ ಏನು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣ, ವಿಮಾನ ನಿಲ್ದಾಣ, ಜೊತೆಗೆ ಪ್ರಮುಖ ಮಾಲ್ಗಳು, ಪಾರಂಪರಿಕ ಕಟ್ಟಡಗಳು, ಈ ರೀತಿಯಾದಂಥ ಪ್ರದೇಶಗಳಲ್ಲಿ ಅಧಿಕಾರಿಗಳ ತಂಡ, ಸಿಬ್ಬಂದಿಗಳ ತಂಡ ಏನು ಬೆಳಗ್ಗೆಯಿಂದಲೂ ಕೂಡ ಸತತವಾಗಿ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಲ್ಲಲ್ಲಿ ಬ್ಯಾಗ್ಗಳನ್ನು ಬಿಟ್ಟು ಹೋಗಿರುವಂಥ ಜನರ ಬ್ಯಾಗ್ಗಳೇನಿದೆ ಅದೆಲ್ಲವೂ ಕೂಡ ಒಂದೊಂದಾಗಿ ಇಂಚಾಗಿ ತೆಗೆದು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂತಂದರೆ ಬಹಳ ಪ್ರಮುಖವಾಗಿ ರೈಲ್ವೆ ನಿಲ್ದಾಣದಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯ ಇಲ್ಲಿಂದ ಬೇರೆ ಬೇರೆ ಭಾಗಕ್ಕೆ ಪ್ರಯಾಣ ಮಾಡ್ತಾ ಇರ್ತಾರೆ. ಸೊ ಅಂಥ ಜನನಿಬಿಡ ಪ್ರದೇಶದಲ್ಲಿ ಬೇರೆನಾದರೂ ರೀತಿಯಾದಂಥ ಚಟುವಟಿಕೆ ನಡೆಯುತ್ತಾ ಅಥವಾ ಬೇರೆ ರೀತಿಯಾದಂಥ ಸ್ಫೋಟಕ ವಸ್ತುಗಳು ಸಾಗಣೆ ಮಾಡ್ತಾ ಇರುತ್ತಾ ಅನ್ನುವಂಥ ಒಂದಷ್ಟು ಅನುಮಾನ ಇರುವಂಥದ್ದು. ಜೊತೆಗೆ ಗೃಹ ಇಲಾಖೆ ಕೂಡ ಒಂದಷ್ಟು ಕಟ್ಟೆಚ್ಚರ ಮತ್ತು ಒಂದಷ್ಟು ಮುನ್ಸೂಚನೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಇದೀಗ ಅಧಿಕಾರಿಗಳ ತಂಡ ಇಂಚಾಗಿ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇದೀಗ ರೈಲ್ವೆ ಸ್ಟೇಷನ್ನಲ್ಲಿ ಅಧಿಕಾರಿಗಳು ಏನು ಪ್ರತಿಯೊಂದು ಬ್ಯಾಗ್ಗಳೇನಿದೆ ಆ ಬ್ಯಾಗ್ಗಳನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇರುವಂಥದ್ದು. ಎಲ್ಲರೂ ಕೂಡ ಏನು ರೈಲ್ವೆ ನಿಲ್ದಾಣದ ಒಳಭಾಗದಲ್ಲಿರುವಂಥ ಪ್ರದೇಶದಲ್ಲಿ ಒಂದೊಂದಾಗಿ ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ರೈಲ್ವೆ ನಿಲ್ದಾಣದ ಪ್ರತಿ ಜಾಗದಲ್ಲಿ ಏನಾದರೂ ವಸ್ತುಗಳನ್ನು ಇಟ್ಟಿದ್ದಾರಾ, ಅನುಮಾನಾಸ್ಪದವಾದಂಥ ವಸ್ತುಗಳನ್ನು ಕೂಡ ಇಟ್ಟಿದ್ದಾರಾ ಅನ್ನುವಂಥದ್ರ ಬಗ್ಗೆ ಕೂಡ ಚೆಕ್ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಬ್ಯಾಗ್ಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ತೆಳಿರುವಂಥ ಬ್ಯಾಗ್ಗಳು, ಅಂದರೆ ವಾರಸುದಾರರು ಇಲ್ಲದೆ ಇರುವಂಥ ಬ್ಯಾಗ್ಗಳನ್ನು ಕೂಡ ಅದನ್ನು ಓಪನ್ ಮಾಡಿ ಪರಿಶೀಲನೆಯನ್ನು ಮಾಡಿ ವಾಪಸ್ ಇಡ್ತಾ ಇರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಒಟ್ಟಿನಲ್ಲಿ ದೆಹಲಿಯಲ್ಲಿ ನಡೆದಂಥ ಏನು ಭೀಕರ ಸ್ಫೋಟದ ಬಳಿಕ ಇದೀಗ ದೇಶಾದ್ಯಂತ ಕಟ್ಟೆಚ್ಚರ ವಹಿಸಿರುವಂಥದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಪ್ರಮುಖ ಸ್ಥಳ ಆದಂಥ ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ, ವಿಮಾನ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಇದೀಗ ಬಾಂಬ್ ಸ್ಕ್ವಾಡ್ ಮತ್ತು ಡಾಗ್ ಸ್ಕ್ವಾಡ್ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮತ್ತೊಂದು ಕಡೆ ರಾಜ್ಯದಲ್ಲಿ ಅನೇಕ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಭದ್ರತಾ ವ್ಯವಸ್ಥೆಯನ್ನ ಹೆಚ್ಚು ಮಾಡಲಾಗಿದೆ. ತುಂಗಭದ್ರಾ ಜಲಾಶಯ ಹೋಗಿ ಬರುವ ಎಲ್ಲಾ ಪ್ರವಾಸಿಗರನ್ನ ಕೂಡ ತಪಾಸಣೆಗೆ ಒಳಪಡಿಸಿ ನಂತರದಲ್ಲಿ ಅನುಮತಿಯನ್ನ ನೀಡಲಾಗ್ತಾ ಇದೆ. ತುಂಗಭದ್ರಾ ಜಲಾಶಯಕ್ಕೆ ಹೈ ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಲಾಗಿದೆ. ಬರ್ತಾ ಇರುವ ಪ್ರತಿ ವಾಹನ ಹಾಗೆ ಪ್ರವಾಸಿಗರನ್ನ ಪರಿಶೀಲನೆಗೆ ಒಳಪಡಿಸಲಾಗ್ತಾ ಇದೆ. ಡ್ಯಾಮ್ನ ಮುಖ್ಯ ಗೇಟ್ ಬಳಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದ್ದು ವಿಜಯನಗರ ಎಸ್ಪಿ ಎಸ್ ಜಾಹ್ನವಿ ಅವರ ನೇತೃತ್ವದಲ್ಲೇ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳದಿಂದ ಪರಿಶೀಲನೆಯನ್ನ ಮುಂದುವರಿಸಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಏನು I-20 ಕಾರ್ನಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅದರಂತೆನೆ ಐತಿಹಾಸಿಕ ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಐತಿಹಾಸಿಕ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚು ಭದ್ರತೆಯನ್ನ ನೀಡಲಾಗಿರ್ತಕ್ಕಂಥದ್ದು. ಏನು ತುಂಗಭದ್ರಾ ಜಲಾಶಯಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬ ಪ್ರವಾಸಿಗರನ್ನ ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿ ವಾಹನಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ನಿನ್ನೆ ಇಡೀ ರಾತ್ರಿ ಸಂಪೂರ್ಣವಾಗಿ ಸಂಪೂರ್ಣ ಎಲ್ಲಾ ಪೊಲೀಸರು ತುಂಗಭದ್ರಾ ಜಲಾಶಯ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲಾ ಕಡೆನೂ ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಬಾಂಬ್ ನಿಷ್ಕ್ರಿಯ ದಳ ಸೇರಿದಂತೆ ಅದರ ಜೊತೆಗೆ ಏನು ಶ್ವಾನ ದಳ ಸೇರಿದಂತೆ ಎಲ್ಲಾ ಪೊಲೀಸ್ ವಾಹನಗಳು ಕೂಡ ಪೊಲೀಸರು ಎಲ್ಲಾ ರೀತಿಯ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಗಮನಿಸಬಹುದು, ಪ್ರತಿಯೊಂದು ವಾಹನಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ
ತೋರಿಸ್ತಾ ಇರ್ತಕ್ಕಂಥದ್ದು. ಒಳಗಡೆ ಹೋಗ್ತಕ್ಕಂತಹ ನೌಕರೇನಿದ್ದಾರೆ ಆ ನೌಕರರ ವಾಹನಗಳನ್ನು ತಪಾಸಣೆ ಮಾಡ್ತಕ್ಕಂಥದ್ದು, ವಾಹನಗಳ ಡಿಕ್ಕಿಯನ್ನ ತಪಾಸಣೆ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಅವರ ID ಕಾರ್ಡ್ಗಳನ್ನು ಕೂಡ ಚೆಕ್ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂತಹ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಏನು ಕಲ್ಯಾಣ ಕರ್ನಾಟಕದ ಜೀವನಾಡಿ ಈ ಭಾಗದ ಜಲಾಶಯ ಏನಿದೆ ಆ ಜಲಾಶಯಕ್ಕೆ ಹೆಚ್ಚಿನ ಭದ್ರತೆಯನ್ನ ಕರ್ನಾಟಕ ರಾಜ್ಯ ಪೊಲೀಸ್ ಆಗಿರ್ಬೋದು, ಅದರ ಜೊತೆಗೆ ಕರ್ನಾಟಕ ಕೈಗಾರಿಕಾ ಭದ್ರತಾ ಪಡೆ ಎಲ್ಲ ಆಯಾಮಗಳಲ್ಲಿ ಇವತ್ತು ಬಂದೋಬಸ್ತನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ವಿಜಯನಗರ SP ಎಸ್ ಜಾಹ್ನವಿ ಅವರು ಕೂಡ ನಿನ್ನೆ ರಾತ್ರಿ ಜಲಾಶಯಕ್ಕೆ ಅಣೆಕಟ್ಟಿಗೆ ಭೇಟಿಯನ್ನ ನೀಡಿ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ಯಾವುದೇ ರೀತಿಯ ಅನಾಹುತ ಆಗಬಾರದು ಅಂತಕ್ಕಂತ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿರ್ತಕ್ಕಂಥದ್ದು. ಎಲ್ಲಾ ವಾಹನಗಳನ್ನ, ಎಲ್ಲಾ ದ್ವಿಚಕ್ರ ವಾಹನಗಳನ್ನ ಮತ್ತು ಒಳಗಡೆ ಹೋಗ್ತಕ್ಕಂತಹ ನೌಕರರ ID ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಿ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದ್ರೆ ತಕ್ಷಣ ನಮಗೆ ತಿಳಿಸಿ ಅಂತಕ್ಕಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಹಿರಿಯ ಅಧಿಕಾರಿಗಳು, ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿರ್ತಕ್ಕಂಥದ್ದು. ಯಾವುದೇ ರೀತಿಯ ಮುನ್ನೆಚ್ಚರಿಕೆ ಕ್ರಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೊರತೆ ಆಗಬಾರದು, ಎಚ್ಚರಿಕೆಯನ್ನ ವಹಿಸಬೇಕು ಅಂತಕ್ಕಂತಹ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಮತ್ತೊಂದು ಕಡೆ ಬೀದರ್ನಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಜನನಿಬಿಡ ಪ್ರದೇಶಗಳು, ಮಾರ್ಕೆಟ್ ಏರಿಯಾ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಪಹರೆಯನ್ನ ಮುಂದುವರೆಸಿದ್ದಾರೆ. ಬೀದರ್ನಲ್ಲೂ ಕೂಡ ಪೊಲೀಸರಿಂದ ಕಟ್ಟೆಚ್ಚರ. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಬೀದರ್ನಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರೈಲು, ಬಸ್ ನಿಲ್ದಾಣ, ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸಂಶಯಾಸ್ಪದ ವ್ಯಕ್ತಿಗಳು, ಲಗೇಜ್ ಬ್ಯಾಗ್ಗಳನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ. SP ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ತಪಾಸಣಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆದಂತ ಬಾಂಬ್ ಬ್ಲಾಸ್ಟ್ ಇಂದ ಗಡಿ ಜಿಲ್ಲೆ ಬೀದರ್ಲ್ಲೂ ಕೂಡ ಪೊಲೀಸರು ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ನಾವು ಬೀದರ್ನ ರೈಲ್ವೆ ನಿಲ್ದಾಣದಲ್ಲಿ ಇದ್ದೀವಿ, ನೋಡ್ಬೋದು. ಈಗಾಗಲೇ ಶ್ವಾನದಳ ಇರ್ಬೋದು, ಬಾಂಬ್ ನಿಷ್ಕ್ರಿಯ ಇರ್ಬೋದು, ಸಾಕಷ್ಟು ತಂಡಗಳೊಂದಿಗೆ ಏನದ ಅಂದ್ರೆ CRF ಯಾವುದಾರು ಇರ್ಬೋದು, ಸಾಕಷ್ಟು ಪ್ರತಿಯೊಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡ್ಬೋದು ನೀವು, ಶ್ವಾನ ಈಗಾಗಲೇ ಮೇಲ್ಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಂದು ಬ್ಯಾಗ್ ಇರ್ಬೋದು, ಲಗೇಜ್ ಇರ್ಬೋದು, ಪ್ರಯಾಣಿಕರದು ಪ್ರತಿಯೊಂದು ವಸ್ತುಗಳು ಮತ್ತು ಸಂಶಯಾಸ್ಪದ ವ್ಯಕ್ತಿಗಳಿರ್ಬೋದು, ಲಗೇಜು, ಬ್ಯಾಗು, ಈ ರೀತಿ ಏನದಂದ್ರೆ ಪರಿಶೀಲನೆಗೆ ಪೊಲೀಸರು ಮುಂದಾಗ್ಯಾರ ಅಂತ ಹೇಳ್ಬೋದು. ಬೀದರ್ ನಗರದ ರೈಲ್ವೆ ನಿಲ್ದಾಣ ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಸಾರ್ವಜನಿಕ ಸ್ಥಳಗಳಿರ್ಬೋದು, ಗುರುದ್ವಾರ ಇರ್ಬೋದು, ಇಂಥ ಐತಿಹಾಸಿಕ ಸ್ಥಳಗಳಿಗೆ ಕೂಡ ಭೇಟಿ ನೀಡಿ ಪೊಲೀಸರು ಏನದಂದ್ರೆ ಸಾಕಷ್ಟು ಒಂದು ಅಲರ್ಟ್ ಆಗ್ಯಾರ, ಖಾಕಿ ಅಲರ್ಟ್ ಆಗ್ಯಾರ. ಗಡಿ ಜಿಲ್ಲೆ ಬೀದರ್ಲು ಕೂಡ ಸಾಕಷ್ಟು ಹೈ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ನೋಡ್ಬೋದು ನೀವು, ಇಡೀ ರೈಲ್ವೆ ನಿಲ್ದಾಣದ ಪ್ರತಿಯೊಂದು ಪ್ಲಾಟ್ಫಾರ್ಮ್ಗಳಿಗೆ ತೆರಳುವ ಮೂಲಕ ರೈಲ್ವೆ ಬೋಗಿ ಒಳಗಡೆ ಹೋಗಿ ಮತ್ತು ಅದೇ ರೀತಿ ಏನು ಸಾಕಷ್ಟು ಪ್ರಯಾಣಿಕರು ಕುಂತಿರ್ತಾರೆ. ಎಲ್ಲಿಗಾರ ನೆರೆಯ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ತೆಲಂಗಾಣ, ಈ ರೀತಿ ಆಂಧ್ರ ಹೋಗ್ತಾ ಇದ್ದಂಥ ಪ್ರಯಾಣಿಕರು, ವಿಶೇಷವಾಗಿ ಅನುಮಾನ ಬರೋಂಥ ವ್ಯಕ್ತಿಗಳಿರ್ಬೋದು, ಸಾಕಷ್ಟು ಲಗೇಜು ಈ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ CRF ಯಾವುದಾರು ಸೆಡೆ ಸಾಕಷ್ಟು ಪ್ರಮಾಣದಲ್ಲಿ ಬಂದಾರ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರ್ಲು ಕೂಡ ಪೊಲೀಸರು ಹೈ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ಏನು ಈಗಾಗಲೇ ದೆಹಲಿಯಲ್ಲಿ ನಡೆದಂಥ, ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆದಂಥ ದೆಹಲಿಯ ಕೆಂಪು ಕೋಟೆ ಬಳಿ ಏನು ಕಾರ್ ಬಾಂಬ್ ಬ್ಲಾಸ್ಟ್ ಆಯಿತು. ಇದರಿಂದ ಇಡೀ ದೇಶಾದ್ಯಂತ ಪೊಲೀಸರು ಈಗಾಗಲೇ ಅಲರ್ಟ್ ಆಗ್ಯಾರ ಅಂತ ಹೇಳ್ಬೋದು. ಅದೇ ರೀತಿ ಗಡಿನಾಡು ಬೀದರ್ಲು ಕೂಡ ಅಲರ್ಟ್ ಆಗುವ ಮೂಲಕ ನೋಡ್ಬೋದು ನೀವು, ಪರಿಶೀಲನೆ ನಡೀತಾ ಇದೆ. ಮೇಲ್ಗಡೆ ನೋಡ್ಬೋದು ನೀವು, ಶ್ವಾನದಳ ಏನದಂದ್ರೆ ಪ್ರತಿ ಅಂದ್ರೆ ಪ್ಲಾಟ್ಫಾರ್ಮಿಗೆ ಹೋಗಿ ಮತ್ತೆ ವಾಪಸ್ ಬರ್ತಾ ಇದೆ. ಈ ರೀತಿ ಪರಿಶೀಲನೆ ಕಾರ್ಯಕ್ಕೆ ಪೊಲೀಸರು ಮುಂದಾಗ್ಯಾರ. ನೀವು ದೃಶ್ಯದಲ್ಲಿ ನೋಡ್ಬೋದು ಎಕ್ಸ್ಕ್ಲೂಸಿವ್ ಆಗಿ ಯಾವ ರೀತಿ ಬೀದರ್ಲು ಕೂಡ ಖಾಕಿ ಅಲರ್ಟ್ ಆಗಿದೆ. ಪೊಲೀಸರು ಅಲರ್ಟ್ ಆಗುವ ಮೂಲಕ ಪ್ರತಿಯೊಂದು ಏನಂದ್ರೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಇರ್ಬೋದು, ಪ್ರತಿಯೊಂದು ಬೋಗಿ ಇರ್ಬೋದು, ಲಗೇಜ್ಗಳೇನದಂದ್ರೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಹೀಗಾಗಿ ಟೋಟಲಿ ಬಾಂಬ್ ಬ್ಲಾಸ್ಟ್ ಇಂದ ದೇಶದ ರಾಜಧಾನಿ ದೆಹಲಿಯಲ್ಲಿ ಕೆಂಪು ಕೋಟೆ ಬಳಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಇಂದ ಇವತ್ತು ನಿಜಕ್ಕೂ ಸಾಕಷ್ಟು ಒಂದು ಆತಂಕ, ಭಯ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು. ಏನು ಈಗಾಗಲೇ ಆ ಒಂದು ಅಲರ್ಟ್ ಆಗುವ ಮೂಲಕ ಪ್ರತಿಯೊಂದು ಏನಂದ್ರೆ ಪ್ರತಿಯೊಂದು ಪ್ಲಾಟ್ಫಾರ್ಮ್ ಇರ್ಬೋದು, ಪ್ರತಿಯೊಂದು ಬೋಗಿ ಇರ್ಬೋದು, ಲಗೇಜ್ಗಳೇನದಂದ್ರೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಹೀಗಾಗಿ ಟೋಟಲಿ ಬಾಂಬ್ ಬ್ಲಾಸ್ಟ್ ಇಂದ ದೇಶದ ರಾಜಧಾನಿ ದೆಹಲಿಯಲ್ಲಿ ಕೆಂಪು ಕೋಟೆ ಬಳಿ ನಡೆದಂಥ ಬಾಂಬ್ ಬ್ಲಾಸ್ಟ್ ಇಂದ ಇವತ್ತು ನಿಜಕ್ಕೂ ಸಾಕಷ್ಟು ಒಂದು ಆತಂಕ, ಭಯ ಇಡೀ ದೇಶಾದ್ಯಂತ ಪ್ರತಿಯೊಬ್ಬರಲ್ಲಿ ಮನೆ ಮಾಡ್ಯದ ಅಂತ ಹೇಳ್ಬೋದು.